A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಸ್ವಲ್ಪ ಮೇಲ್ ಮಾಡಿ, ನನ್ನ ಕ್ಯಾಮ್ರಾ ಇಲ್ಲಿದೆ, ಇಲ್ಲಿ ಮಾಡಿದ್ರೆ ನಡೀತದೆ. ಹಿಡಿದ್ರು ಇವತ್ತು ಒಂದು ಹೋರಾಟವನ್ನು ಮಾಡಿ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರನ್ನ ಹೆಸರಿಗೆ ಕಳಂಕ ತರ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ನವರು ನಡೆಸಿದ್ದಾರೆ. ಆದರೆ ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ, ಇಡೀ ವಿಶ್ವದಲ್ಲಿ 2014ರಿಂದ ಇಲ್ಲಿಯವರೆಗೆ ದೇಶದ ಪ್ರಧಾನಿ ಮಾಡ್ತಕ್ಕಂಥ ಕೆಲಸಗಳನ್ನು ಇಡೀ ದೇಶ ಅಲ್ಲ, ಹೊರದೇಶಗಳಲ್ಲಿ ಕೂಡ ಮೆಚ್ಚುಗೆಯನ್ನು ಪಡ್ತಕ್ಕಂಥದ್ದು ಇಡೀ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ನಮ್ಮ ನರೇಂದ್ರ ಮೋದಿಯವರು. ಆದರೆ ನೀಟ್ ಎಕ್ಸಾಮ್ದಲ್ಲಿ ತಪ್ಪನ್ನು ಯಾರು ಮಾಡಿದ್ದಾರೆ, ಆ ತಪ್ಪನ್ನು ಅವರು ಹುಡುಕಿ ಅವ್ರನ್ನ ಈಗಾಗಲೇ ಥೋಡೆ ಜನರು ಕೂಡ ಬಂಧನ ಕೂಡ ಅವ್ರಿಗೆ ಅರೆಸ್ಟ್ ಕೂಡ ಮಾಡಿದ್ದಾರೆ. ಆದರೆ ವಿಶೇಷವಾಗಿ ಇವತ್ತು ಕಾಂಗ್ರೆಸ್ನವರು ಗುಂಡಾಗಳನ್ನು ಕರ್ಕೊಂಡು ಬಂದು ಅಲ್ಲಿ ದಬ್ಬಾಳಿಕೆ ಮಾಡಿ ಲಾಠಿ ಚಾರ್ಜ್ ಮಾಡಿ ಇವತ್ತು ಏನು ವಿದ್ಯಾರ್ಥಿಗಳು ಸ್ವಲ್ಪ ಜನ ವಿದ್ಯಾರ್ಥಿಗಳು ಒಂದು ಸ್ಟೇಟ್ಮೆಂಟ್ ಕೂಡ ನಿನ್ನೆ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ನಮ್ಮ ನೀಟ್ ಎಕ್ಸಾಮ್ದಲ್ಲಿ ನಮಗೇನು ತಪ್ಪಾಗಿಲ್ಲ, ನಮ್ಮದು ಒಳ್ಳೆಯದಾಗಿದೆ ಅಂತಕ್ಕಂಥ ವಿದ್ಯಾರ್ಥಿಗಳು ಕೂಡ ನಿನ್ನೆ ಆಜ್ ತಕ್ ನ್ಯೂಸ್ನಲ್ಲಿ ಕೂಡ ಹೇಳಿದ್ದಾರೆ. ಆದರೆ ಇವತ್ತು ಉದ್ದೇಶಪೂರ್ವಕವಾಗಿ ಅದನ್ನೇ ಒಂದು ಮುಂದಿಟ್ಟುಕೊಂಡು ಇವತ್ತು KPC ಇರ್ಬೋದು, SC/ST ಇರ್ಬೋದು, ಅನೇಕ ಹಗರಣಗಳನ್ನು ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ನೋಡಿದ್ರೆ ಇವತ್ತು ಯಾರಿಗೂ ಓದೋಕ್ಕಾಗಂಗಿಲ್ಲ, ಅಷ್ಟೊಂದು ಹಗರಣಗಳನ್ನು ಅದಾವೆ. ಇವತ್ತು ಮೂಢ ಹಗರಣ ಇರ್ಬೋದು. ಇವತ್ತು KPCCಯಲ್ಲಿ ತಮ್ಮ ಒಬ್ಬ ಅಧ್ಯಕ್ಷರು ತಾವು ಏನು ಮಾಡಿದ್ರು ಅನ್ನೋದನ್ನು ಅವ್ರ ಗಮನಕ್ಕೆ ಬಂದರೂ ಅವ್ರ ಮ್ಯಾಗ ಯಾಕೆ ಕ್ರಮ ತಗೊಳ್ಳಿಲ್ಲ. SC/ST ಇವತ್ತು ದುಡ್ಡನ್ನು ಪೋಲ್ ಮಾಡಿದರು, ಅದ್ರ ಮೇಲೆ ಯಾಕೆ ಕ್ರಮ ತಗೊಳ್ಳಿಲ್ಲ. ಉದ್ದೇಶಪೂರ್ವಕವಾಗಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಮಸಿಯನ್ನು ಹಚ್ಚಬೇಕು, ತಪ್ಪು ದಾರಿ ಎಳೆದು ನಮ್ಮನ್ನು ಗುರುತಿಸಬೇಕು ಅಂತೇಳಿ ತಾವು ಏನು ಹೊಟ್ಟಿದ್ರಿ, ಅದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಒಳ್ಳೆ ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದಾರೆ. ಯಾರು ತಪ್ಪಿಸ್ತರು ಮಾಡಿದರೆ ಅವ್ರ ಮೇಲೆ ಕಠಿಣ ಕ್ರಮವನ್ನು ತಕ್ಕೋತಾರೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ನಾನು ಬಯಸ್ತೀನಿ. ಧರ್ಮೇಂದ್ರ ಪ್ರಧಾನ್ ಅವರ ನರೇಂದ್ರ ಮೋದಿ ಅವರು ವಿಫಲರಾದ್ರ ಅಂತ ಈಗ ನಾನು ಇದು ನೀವು ಕೇಳಿದ ಪ್ರಶ್ನೆ ಒಳ್ಳೆ ಪ್ರಶ್ನೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೊಡ್ಡ ಹಗರಣ ಅದು 180 ಕೋಟಿ ರೂಪಾಯಿ ಹಗರಣ SC/ST ಎತ್ತಿ ಹಾಕಿದ್ರು, ಸಾವಿರಾರು ಕೋಟಿ. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಮಾಡಿದ್ರು, 5,000 ಕೋಟಿ ಎತ್ತಿ ಹಾಕಿದ್ರು. ಅವಾಗ ಯಾಕೆ ಇವ್ರು ರಾಜೀನಾಮೆ ಕೊಡಲಿಲ್ಲ? ಗೃಹಲಕ್ಷ್ಮಿ ದುಡ್ಡು ಇವರು 1 ತಿಂಗಳು ದುಡ್ಡು ಎತ್ತಿ ಹಾಕಿದ್ರು. ನಮ್ಮ ಒಬ್ಬ ಶಾಸಕರು, ಹುಬ್ಳಿ ಶಾಸಕರು ಅಲ್ಲ, ಅದಕ್ಕೆ ನೀಟ್ ಪರೀಕ್ಷೆಯಲ್ಲಿ ಆಗಿರ್ತಕ್ಕಂಥ ಜವಾಬ್ದಾರಿ ಪ್ರಧಾನ ಅವರು ಆಗ್ತಾರೆ. ನೋಡ್ರಿ, ಒಬ್ಬರು ಸಚಿವರು ಅವ್ರು ಏನು ಕೇಳಿದರೆ ಅವ್ರು ತಪ್ಪಿಸ್ತರ ಮೇಲೆ ನಾನು ಕಠಿಣ ಕ್ರಮ ತಕ್ಕೋತೀನಿ ಅಂತ ದೇಶದ ಪ್ರಧಾನಿ ಹೇಳಿದ ಬಳಕೆ ಇವ್ರ ಅವಶ್ಯಕತೆ ಏನು? ಜವಾಬ್ದಾರಿ ಹೊತ್ತಂತ ಪ್ರಧಾನಿ ಅವರು ನರೇಂದ್ರ ಮೋದಿ ಅವರು ಎಲ್ಲರೂ ಕೂಡ ರಾಜೀನಾಮೆ ಕೇಳ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಅವ್ರು ಉದ್ದೇಶಪೂರ್ವಕ ಕೇಳ್ತಾರ್ರಿ. ಅವರು ಈಗ ಯಾರು ಅಧಿಕಾರಿ ತಪ್ಪು ಮಾಡ್ಯಾರ ಅವ್ರನ್ನ ಈಗಾಗಲೇ ಬಂಧನ ಮಾಡ್ಯಾರಲ್ಲ, ಮಾಡಿದಿಲ್ಲ ಅಂದ್ರೆ ಆ ಮಾತು ಬೇರೆ. ಈಗ ನಾವು ಹೇಳ್ತೀವಿ, ಈಗ DK ಶಿವಕುಮಾರ್ ಅವರು ನೀವು ತಪ್ಪು ಮಾಡಿರಿ, ನೀವು ಹೋರಾಟ ಮಾಡಿರಿ, ನೀವು ರಾಜೀನಾಮೆ ಕೊಡ್ರಿ ಅಂತ ಕೊಡಕ್ಕೆ ಒಂದ್ಸಲ ಲೀಕ್ ಅಲ್ಲ, ಎಷ್ಟು ಸಲ ಲೀಕ್ ಆಗಿದೆ ಪೇಪರ್. ಯಾರು ತಪ್ಪು ಮಾಡಿರ್ತಾರೆ ಹಿಂದಕ್ಕೆ ಪ್ರತಿ ಸಲಾನು ಬಿಜೆಪಿ ಸರ್ಕಾರದಲ್ಲಿ ಪತ್ರಿಕೆ ಲೀಕ್ ಆಗ್ತಾನೆ ಇರುತ್ತೆ. PS ಹಗರಣ ಆಯ್ತು, ಬೀಳುಬಳ್ಳಿ ಹಗರಣ ಆಯ್ತು. ಆ PS ಹಗರಣ ಆದಾಗ ತಪ್ಪಿಸ್ತಾರನ್ನ ಯಾರಿದ್ರು ಅವ್ರಿಗೆಲ್ಲ ಅರೆಸ್ಟ್ ಮಾಡಿದ್ರಿಲ್ಲ, ಬಿಟ್ರಿಲ್ಲ, ನಮ್ಮವ್ರು ಬಿಟ್ರ. ಹಂಗೆ ಇವ್ರನ್ನ ಅರೆಸ್ಟ್ ಮಾಡ್ತೀವಿ, ಯಾರಿಗೂ ಬಿಡಂಗಿಲ್ಲ. ನಮ್ಮ ದೇಶ ಪ್ರಧಾನಿ ಅಟ್ಟೇನು ಹಗರಿಲ್ಲ, ನೀವೇನು ತಿಳ್ಕೊಂಡಿರ್ಬೋದು. ಆದರೆ ಹಗರಿಲ್ಲ, ಯಾರನ್ನ ಬಿಡಂಗಿಲ್ಲ. ಯಾರು ತಪ್ಪಿಸ್ತಾರೋ ಅವ್ರ ಮೇಲೆ ಕಠಿಣ ಕ್ರಮ ತಗೋತೀವಿ. ಇದು ಹೋರಾಟ. ಇವರು ಕಾಂಗ್ರೆಸ್ನವ್ರು ಇದೇ ರೀತಿ ಮುಂದುವರೆದ್ರೆ ನಮ್ಮದು ಮುಂದೆ ನಾವು ಇಡೀ ರಾಜ್ಯದಲ್ಲಿ ದೊಡ್ಡ ಪ್ರಮಾಣ ಹೋರಾಟವನ್ನು ನಾವು ಮಾಡ್ತೀವಿ. ಸಾಕಾಗಷ್ಟು ದೇಶ ವ್ಯಾಪ್ತಿ ಕೂಡ ಜನ ಆಕ್ರೋಶಗೊಂಡಿದ್ದಾರೆ ಇದನ್ನು. ಸರ್, ಈಗ ಆಲ್ರೆಡಿ ನೀಟ್ ಎಕ್ಸಾಮ್ ಮುಗಿದೈತಿ. 22 ಲಕ್ಷ ವಿದ್ಯಾರ್ಥಿಗಳು ಆಲ್ರೆಡಿ ಅವರು ತಮ್ಮ ಇದನ್ನು ತೊಗೊಂಡ್ಬಿಟ್ಟು ಮೂವ್ ಆಗ್ಯಾರ. ಈಗೇನಲ್ಲಿ ಬಂದಾರಲ್ರಿ ಸೋಕಾಲ್ಡ್ ಕಾಕ್ರೋಚ್ ಗ್ಯಾಂಗ್ ಅಂತ ಹೇಳಿ, ಅವ್ರಿಗೆ ಕೇಳ್ರಿ ನೀಟ್ದ ಫುಲ್ ಫಾರ್ಮ್ ಏನು ಗೊತ್ತೈತೇನ್ರಿ? ನೀಟ್ ಫುಲ್ ಫಾರ್ಮ್ ನ್ಯಾಷನಲ್ ಎಲಿಜಿಬಿಲಿಟಿ ಫಾರ್ ಎಂಟ್ರೆನ್ಸ್ ಟೆಸ್ಟ್ ಹತ್ತಲ್ಲ. ನೀವು ಒಂದು ಬಂದಾಗ 1% ಮಂದಿಗೆ ನೀಟ್ ಫಾರ್ಮ್ ಫುಲ್ ಫಾರ್ಮ್ ಕೊಡ್ತಿದ್ರೆ ಅವ್ರಿಗೆ ಎಂದೂ ಸಪೋರ್ಟ್ ಮಾಡ್ತಿದ್ರು. ಸರ್, ಅಲ್ಲಿ ಬಂದವರು ಬರೀ ತಮ್ಮ ಪರ್ಸ್ನಲ್ ಫಾಯ್ದೆ ಮಾಡ್ಕೊಳಕ್ಕೆ ಬಂದವರು. ಅಲ್ಲಿ ಬಂದು ಏನು ಸ್ಟೇಟ್ಮೆಂಟ್ ಹಾಕ್ತಾರೆ ಸರ್ ಅವರು? ದೇವ್ರಿಗೆ ಬೈತಾರ, ಸೀತಾ ಮಾತಾ, ಆ ಮಾತಾ, ಈ ಮಾತಾ, ದೇವ್ರ ಹೆಸರು ಹೇಳಾಗಲಿ. ಎದಕ್ಕೆ ಬಂದಿರಿ ನೀವು? ಎಕ್ಸಾಮ್ ರೀಕಂಡಕ್ಟ್ ಮಾಡಿರಿ ಅಂತ ನಮ್ಮ ನಾವು ಭಾಳ ರೆಸ್ಪೆಕ್ಟ್ ಕೊಡ್ತೀವಿ. ಅವ್ರು ಮಾಡಿದ್ದು ಕರೆಕ್ಟ್ ಅದತ್ತೆ, ನಾವು ಅದಕ್ಕೂ ಹೋಗ್ತೀವಿ. ನೀವು ಧರ್ಮೇಂದ್ರ ಪ್ರಧಾನ ಇರ್ತೀವಿ ಸರ್, ಅವರೊಬ್ಬರು ಮಿನಿಸ್ಟರ್ ಅದಾರ. ಎಕ್ಸಾಮ್ ಯಾರು ಕಂಡಕ್ಟ್ ಮಾಡ್ತದೆ? ಎಕ್ಸಾಮ್ ಕಂಡಕ್ಟ್ ಮಾಡೋದು ಒಂದು ಬೋರ್ಡ್.
ಅಲ್ರಿ ಅದ್ರ ಮೇಲೆ ಅಧಿಕಾರಿ ಇದ್ದಾರೆ, ಅವರೇ ಸಚಿವರಿದ್ದಾರೆ, ಅವ್ರು ಮಾಡ್ಬೇಕೇನು ಅಂತಂದ್ರೆ ಹೇಗೆ? ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ 2016 ಮಾರ್ಚ್ 30 2 ಸರ್ತಿ ಕೆಮಿಸ್ಟ್ರಿ ಪೇಪರ್ ಎಕ್ಸಾಮ್ ಎಷ್ಟು ಸಲ ಲೀಕ್ ಆಗಿದೆ ಪೇಪರ್ ಹೇಳಿ? ಕರ್ನಾಟಕ ಸ್ಟೇಟ್ದಾಗೆ 2 ಸರ್ತಿ ಮಾರ್ಚ್ 1st ಒಂದು ಲೀಕ್ ಆಯ್ತು. ಅದನ್ನ ರೀಕಂಡಕ್ಟ್ ಮಾರ್ಚ್ ಅಂದ್ರೆ ಪ್ರತಿ ಸಲನು ಬಿಜೆಪಿ ಲೀಕ್ ಆಗ್ತಾನೆ ಇರ್ತದೆ, ನೀವು ರಾಜೀನಾಮೆ ಕೊಡೋದಿಲ್ಲ, ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಯಾರು? ಯಾವುದು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ, ಜವಾಬ್ದಾರಿ ಯಾರು? ಅವಾಗ ಕಾಂಗ್ರೆಸ್ದವ್ರು ಇದ್ರು, ಈಗ ಯಾಕೆಂತಾರ್ರಿ? ಇಲ್ಲ, ಅದನ್ನ 11 ವರ್ಷಗಳ ಹಿಂದೆ, ಅದು 12 ವರ್ಷದಿಂದ ಹಿಂದೆ ಲೀಕ್ ಆಗಿದೆಯಾ? 12 ವರ್ಷದ ಹಿಂದೆ ಲೀಕ್ ಆಗಿದೆ. ನಿಮ್ಮದೇ ಅವಧಿಯಲ್ಲಿ ಎಷ್ಟು ಸಲ ಲೀಕ್ ಆಗಿದೆ ಹೇಳಿ? ನಮ್ಮ ಅವಧಿಗೆ ನಮ್ಗಿಂತ ಹೆಚ್ಚಿಗೆ ಅವಧಿ ಅವ್ರು ಮೇಂಟೈನ್ ಮಾಡ್ತಾರ ಸರ್. ಇದೊಂದು ಮಾತಾಡ್ತೀನಿ, ಇವು ಲೋಪದೋಷಗಳದಾವು. ಲೋಪದೋಷಗಳನ್ನ ಸರಿಪಡಿಸಕ್ ಆಗದೆ ಇರೋ ಒಂದ್ಸಲ ಲೀಕ್ ಆಗುತ್ತೆ, 2 ಸಲ 3 4 ಸಲ ಲೀಕ್ ಆದ್ರೆ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು? ನೋಡ್ರಿ ಸರ, ನಾವು ಭಾರತವನ್ನು ಜಗದ್ಗುರು ಮಾಡಕ್ ಹೊಂಟವ್ರು. ನಮಗೆ ವಿದ್ಯಾರ್ಥಿಗಳನ್ನ ಮರ್ತಿಲ್ರಿ ಸರ್. 22 ಲಕ್ಷ ವಿದ್ಯಾರ್ಥಿಗಳು ಆಲ್ರೆಡಿ ನೀಟ್ ಎಕ್ಸಾಮ್ ಕ್ಲಿಯರ್ ಮಾಡಿ ತಮ್ಮ ಕಾಲೇಜಿಗೆ ಜಾಯಿನ್ ಆದ್ರು. ನೀವು ಹೇಳ್ತೀರಿ ಅಲ್ಲಿ ಬಂದಂತ ಏನು ಅವ್ರ ಹತ್ರ ನಮ್ಮ ಲಿಂಗ ನಮ್ಮ ಹಕ್ಕು ಅಂತ ಮಾತಾಡೋ ಮಂದಿಗೆ ನೀವು ನೀಟ್ ಎಕ್ಸಾಮ್ ಬಂದು ಕರೆಕ್ಟ್ ಮಾಡ್ತೀರಿ. ಕಾಕ್ರೋಚ್ ಬೆನ್ನೈತಿ ಈ ಕಾಂಗ್ರೆಸ್. ಇದನ್ನು ಒಂದು ಏನಂತಾರೆ ತಿಗಣಿ ಆಗಿಬಿಟ್ಟು ಕಾಕ್ರೋಚ್ ಬ್ಯಾಗ್ ಏರ್ ಕೂತೈತಿ. ಈಗ ನೋಡ್ರಿ ಸರ್, ಕಾಂಗ್ರೆಸ್ ಪಕ್ಷ 21% ಓಟ್ ತೊಗೊಂಡೈತಿ ಭಾರತದಾಗ. ಅವರಿಗೆ ಮಾನ್ಸೂನ್ ಒಳಗೆ ಈ ಸದ್ದ ಸೆಷನ್ ನಡೆದೈತಿ. ನಿಮ್ಮ ಕ್ವಶನ್ಗಳು ಮಾನ್ಸೂನ್ ಒಳಗೆ ತಂದು ಇಟ್ಟಿದ್ರೆ ನಾವು ಓದ್ತಿದ್ದೀವಿ ಇದೊಂದು ಚಲೋ ಪಕ್ಷದ ಅಂತೇಳಿ. ನೀವೇನು ಮಾಡಿದ್ರಿ? ಮಾನ್ಸೂನ್ ಸೆಷನ್ದಾಗ ಒಂದು ಕ್ವಶನ್ ತೊಗೊಳಂಗಿಲ್ಲ, ನೀವು ಹೋಗ್ಬಿಟ್ಟು ಅಲ್ಲಿ ಪ್ರೊಟೆಸ್ಟ್ ಮಾಡತ್ತೀರಿ. ಅದು ನಮ್ಮ ಕರ್ನಾಟಕದ CM ಅವರು DK ಶಿವಕುಮಾರ್ ಕರ್ಕೊಂಡು ಹೋಗಲ್ಲಿ ಕುಂದಿಸತ್ತೀರಿ. ಏನು ಸಾಧಿಸ್ಬೇಕತ್ತೀರಿ ನೀವು? ನಿಮ್ಮ ಊರಾಗ ಏನು ಮಾಡಿಲ್ಲ. ಕಲಾಪ ಮುಂದೂಡಿದ್ದಾರೆ ಸರ್, ಸ್ಪೀಕರ್ ಅವರು ಕಲಾಪ ಮುಂದೂಡಿದ್ದಾರೆ. ಕಾಂಗ್ರೆಸ್ದವ್ರದಾಗ್ಲಿ ಬೇರೆ ಇನ್ನುಳಿದ ಸಂಸದರು ಪ್ರಶ್ನೆನೇ ಕೇಳಕ್ ತಯಾರಿಲ್ಲ ಸರ್. ಈಗ ನಾ ಏನು ಹೇಳ್ತೀನಿ ಕೇಳ್ರಿ, ನೀವೇನೇನು ಮಾಡಿದ್ರಿ? ಇಲ್ಲಿ 108 ಹಗರಣ ಮಾಡಿದ್ರಿ, ನೀವೇನು ಮಾಡಿದ್ರಿ? ಮೂಡ ಮಾಡಿದ್ರಿ, ಆಮೇಲೆ ಇಲ್ಲಿ ನೀವು SCT PCP ಮಾಡಿದ್ರಿ. ಅವಾಗ ಎಲ್ಲಿತ್ರಿ ನಿಮ್ದು ಕಾಂಗ್ರೆಸ್ ಸರ್ಕಾರ? ಈಗ ಯಾಕೆ ಎದ್ದಿರಿ ನೀವು? ಈಗ ನಿನ್ನೆ ನಮ್ಮ ಸರ್ಕಾರದವ್ರು ನಮ್ಮ ಶಾಸಕರ ಮೇಲೆ ನೀವು ತತ್ತಿ ಹೋಗಿ ಬಂದಾಗ ಇದು ನಿಮ್ಮ ಕಾಮನ್ ಸೆನ್ಸ್ ಬೇಡ? ಕೋಟಿ ಗಟ್ಟಲೆ ರೊಕ್ಕ ನೀರು ಉಂಡ ಮುಚ್ಚಿದ್ರಿ. ಅವಾಗ ಯಾರಿಗಾರ ಗೊತ್ತಾಗ್ತದೆ ಸರ್? ಇದು ನೀಟ್ ಅನ್ನೋದಲ್ಲ, ಇದು ಒಂದು ಪ್ಲಾಟ್ಫಾರ್ಮನ್ನು ಯೂಸ್ ಮಾಡಿಕೊಂಡು ದೇಶದ ಭದ್ರತೆಗೆ ನೀವು ಧಕ್ಕೆ ತರೋ ಕೆಲಸ ಎಲ್ಲ ಮಾಡತ್ತೀರಿ. ನೀವು ಆರ್ ಟ್ರೈಂಗ್ ಟು ಕಾಪಿ ಏನು ಶ್ರೀಲಂಕಾ, ಬಾಂಗ್ಲಾದೇಶ, ಏನು ನೇಪಾಳದಾಗ ಐತಲ್ಲ ಅದನ್ನು ಕಾಪಿ ಮಾಡಕ್ಕೆ ಟ್ರೈ ಮಾಡತ್ತೀರಿ. ಇದನ್ನು ಆಗ್ಬಿಡ್ಸಂಗಿಲ್ಲ. ಇದು ಜಸ್ಟ್ ನಾವೊಂದು ಸಣ್ಣದೊಂದು ಇದು ಕೊಟ್ಟುಬಿಟ್ಟು ಮುಗಿಸಿಲ್ಲ. ಇದ್ರ ಮ್ಯಾಗ ನಾವು ಇನ್ನೂ ದೊಡ್ಡ ಚಳವಳಿ ತಗೋತೀವಿ. ಇನ್ನು ಮುಂದೆ ನೀವೆಲ್ಲ ನಿಂದಿರಿಸಿಲ್ಲ ಅಂದರೆ ಇದಕ್ಕಿಂತ ದೊಡ್ಡ ಪ್ರಮಾಣದ ನಾವು ಹೋರಾಟ ಮಾಡ್ತೀವಿ. ಧನ್ಯವಾದ. ರಾಜೀನಾಮೆ ಕೇಳ್ತಾ ಇದ್ದೀರಲ್ಲ, ಅವ್ರು ತಪ್ಪಿಸ್ತಿದ್ರಂದ್ರೆ ಅವ್ರಿಗೆ ಜೈಲು ಹಾಕುವಂಥ ಕೆಲಸ, ಜೈಲಿಗೆ ಕಳಿಸುವಂಥ ಕೆಲಸ ನರೇಂದ್ರ ಮೋದಿ ಅವ್ರು ಮಾಡ್ತಾರೆ. ಬರೀ ರಾಜೀನಾಮೆ ತಗೊಳ್ಳೋದಲ್ಲ, ಅವ್ರು ಏನಾದರೂ ಈ ಹಗರಣದೊಳಗೆ ಸಿಕ್ಕು ನಿಮಗೆ ಕೊಟ್ಟಂತ ಜವಾಬ್ದಾರಿ ನಿಭಾಯಿಸಕ್ ಆಗದೆ ಇರ್ತಾರೆ ಇನ್ನೇನು ಕೇಳ್ಬೇಕು ಸರ್ ನಿಮ್ಗೆ? ಇದು ನೋಡ್ರಿ, ಇದು ತಲಾಂತರದಿಂದ ಇದು ಏನು ಈ ಹಗರಣಗಳು ಏನು ಹುಟ್ಟಿ ಹಾಕಿರಲ್ಲ, ಇದು ಮೂಲ ಇದರ ಜನಕ ಯಾರಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರದವ್ರು. ಈ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಕಾಂಗ್ರೆಸ್ದ ಏನೋ ಒಂದು ಸರ್ಕಾರ ಈ ದೇಶದೊಳಗೆ ಆಡಳಿತಕ್ಕೆ ಬಂತು. ಅವಾಗಿನಿಂದನೇ ಈ ಹಗರಣಗಳನ್ನು ಹುಟ್ಟು ಹಾಕುವಂಥ ಇದರ ಜನಕನೇ ಕಾಂಗ್ರೆಸ್ ಪಕ್ಷ ಐತಿ. ಇವತ್ತು ಅವರು ಅದರ ವಿರುದ್ಧ ಹೋರಾಟ ಮಾಡ್ತಾರೆ ಅಂದ್ರೆ ಇದು ಒಂದು ನಗೆ ವಿಚಾರವಾಗ್ತೈತಿ ಅನ್ನುವಂಥ ಮಾತನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಈ ಹೋರಾಟ ದುರುಪಯೋಗ ಪಡಿಸೋಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಸಾಧ್ಯ ಇಲ್ಲ. ಈ ನಮ್ಮ ದೇಶದ ಪ್ರಧಾನಿ, ಇಡೀ ಜಗತ್ತೇ ಒಪ್ಪಿಕೊಳ್ಳುವಂಥ ನಮ್ಮ ದೇಶದ ಪ್ರಧಾನಮಂತ್ರಿಯವರಿಗೆ ಇವರು ಮಸಿ ಬಡಿಯುವಂಥ ಕೆಲಸ ಮಾಡ್ತಾರೆ, ಅದು ಆಗೋದಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇವರು ಇಲ್ಲಿಗೆ ಇದನ್ನು ನಿಲ್ಲಿಸದೇ ಇದ್ದರೆ ಭಾರತೀಯ ಜನತಾ ಪಕ್ಷ ಮತ್ತು ಎಲ್ಲ ವಿದ್ಯಾರ್ಥಿಗಳು ಸೇರಿ ಅವ್ರ ವಿರುದ್ಧ ಹೋರಾಟ ಮಾಡುವಂಥ ಕೆಲಸ ಆಗ್ತೈತಿ ಈ ರಾಜ್ಯದೊಳಗೆ, ಈ ದೇಶದೊಳಗೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇವತ್ತು ದೇಶದಲ್ಲಿ ನೀಟ್ ಪರೀಕ್ಷೆ ಗೊಂದಲವನ್ನು ಏನಾಗಿದೆ, ಆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನಮ್ಗೆ ಅನ್ಯಾಯ ಆಗ್ಯದ ಅಂತೇಳಿ ನ್ಯಾಯ ಕೇಳೋದು ತಪ್ಪಂತ ಹೇಳಿ ನಾವು ಕೂಡ ಹೇಳಂಗಿಲ್ಲ. ನ್ಯಾಯ ಕೇಳಿ ಯಾವ ರೀತಿ ಕೇಳಬೇಕು, ಆ ವಿದ್ಯಾರ್ಥಿಗಳ ಜೊತೆಗೂಡಿ ಈ ಕಾಂಗ್ರೆಸ್ ಪಕ್ಷದವರು ಏನು ಹುನ್ನಾರ ನಡೆಸಿದ್ದಾರೆ ಅಂತಂದರೆ ಆ ವಿದ್ಯಾರ್ಥಿಗಳನ್ನು ಮುಂದಿಟ್ಟು ಇವರು ಎಲ್ಲ ಕಾಂಗ್ರೆಸ್ ಪಕ್ಷದವರು ಏನೇನು ಥರ ಇವತ್ತು ಈ ದೇಶದಲ್ಲಿ ನಡೆದಿದೆ ಅಂತಂದ್ರೆ ಅಲ್ಲಿ ನೋಡ್ಬೋದು ನೀವು. ಆ ಪ್ರತಿಭಟನೆ ನಡೆಯುವಂಥ ಸಂದರ್ಭದಲ್ಲಿ ಏನು ನಮ್ಮ ಅಧಿಕಾರಿಗಳನ್ನು, ಪೊಲೀಸ್ ಅಧಿಕಾರಿಗಳನ್ನು ಕೂಡ ಯಾವ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳನ್ನ ಅವರು ಕಾಂಗ್ರೆಸ್ಸಿನ ಮತ್ತು ಗುಂಡಾಗಳು, ಕಾಂಗ್ರೆಸ್ಸಿನ ಮತ್ತು ಆಮ್ ಆದ್ಮಿ ಪಾರ್ಟಿ ಬೇರೆ ಬೇರೆ ಪಕ್ಷದ ಒಂದು ಗುಂಡಾಗಳು. ಇದರ ಅರ್ಥ ಏನಂತಂದರೆ ಆ ವಿದ್ಯಾರ್ಥಿಗಳ ಏನು ನೀಟ್ ಪರೀಕ್ಷೆಯನ್ನು ಮುಂದಿಟ್ಕೊಂಡು ಏನು ಈ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವ ಉದ್ದೇಶದಿಂದ ಈ ಕಾಂಗ್ರೆಸ್ ಪಾರ್ಟಿ ನಡೆಸಿದಂಥ ಈ ಏನು ಗುಂಡಾವರ್ತನೆಯನ್ನು ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ.
ಬಂಧುಗಳೇ, ತಮಗೆ ಗೊತ್ತಿರುವ ಹಾಗೆ ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರು ಏನು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ ಮೇಲೂ ಕೂಡ ಏನು ಯಾರ್ಯಾರು ಇದಕ್ಕೆ ಕಾರಣ ಇದ್ದಾರೆ ಅಂತ ಹೇಳಿ ಸುಮಾರು 13-14 ಜನರನ್ನು ಈಗಾಗಲೇ ಜೈಲಿನಲ್ಲಿ ಹಾಕಿದ್ದಾರೆ, ಅವರು ಬಂಧನ ಮಾಡಿದ್ದಾರೆ. ಅದು ಮುಂದೆ ಏನದ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ. ಮತ್ತು ಆಮೇಲೆ ಮೋದಿಯವರು ಏನು ಹೇಳಿದ್ದಾರೆ ಅಂತಂದರೆ, ಯುವ ಜನತೆ ನಮ್ಮ ದೇಶಕ್ಕೆ ಮೊದಲ ಆದ್ಯತೆ ನಾವು ಯುವ ಜನತೆಗೆ ಕೊಡ್ತೇವೆ ಅಂತ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ. ಬಂಧುಗಳೇ, ನಾನು ಇಷ್ಟೇ ಹೇಳಕ್ಕೆ ಬಯಸ್ತೀನಿ, ಏನು ರಾಹುಲ್ ಗಾಂಧಿಯವರು ದೇಶದಲ್ಲಿ ಈ ಹೋರಾಟದಲ್ಲಿ ಏನು ಈ ಗುಂಡಾವರ್ತನೆಯನ್ನು ತೋರ್ತಾ ಇದ್ದಾರೆ, ಇಲ್ಲಿಯೂ ಕೂಡ ಕರ್ನಾಟಕ ಸರ್ಕಾರದಲ್ಲಿ KPSC ಹಗರಣ ಆಗಿದೆ ಅಲ್ಲ, ಯಾಕೆ ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ ಅವರು ಕಾಂಗ್ರೆಸ್ನವರು? ಇಲ್ಲಿನೂ ಕೂಡ ಮಾಡ್ಬೇಕಲ್ಲ, ಅವ್ರದೇ ಸರ್ಕಾರದ ಅವರೇ ಹಗರಣ ಮಾಡಿದ್ದಾರೆ, ಇಲ್ಲಿನೂ ಕೂಡ ಹೋರಾಟ ಮಾಡ್ರಿ. ಯಾಕೆ ಮಾಡೋಂಗಿಲ್ಲ? ಅದನ್ನೇ ಯಾಕೆ ಇಟ್ಟಕೊಂಡು ನೀವು ಇದನ್ನು ಮಾಡ್ತೀರಿ? ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವಂಥ ಒಂದು ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಇನ್ನು ಮುಂದೆ ಮಾಡ್ತಾರೂ ಕೂಡ ನಮಗೂ ಕೂಡ ಭರವಸೆ ಇದೆ. ಹೋರಾಟ ಮಾಡಿರಿ, ಬೇಡ ಅಂತ ಹೇಳಂಗಿಲ್ಲ ನಾವು. ನೀವು ಅವ್ರಿಗೆ ಸಾಥ್ ಕೊಡ್ರಿ, ನ್ಯಾಯ ಕೇಳ್ರಿ. ಆದರೆ ಗುಂಡಾವರ್ತನೆ ಮಾಡೋದು ಎಷ್ಟು ಸರಿ? ನಿಮ್ಮದು ಪೊಲೀಸ್ ಜೀಪ್ಗಳ ಮೇಲೆ ಕಲ್ಲು ಹೊಡಿತೀರಿ, ಪೊಲೀಸರಿಗೆ ಸಿಕ್ಕಂಗೆ ಹೊಡಿತೀರಿ, ಏನು ಬೇಕಾದಂಗೆ ಮಾತಾಡ್ತೀರಿ, ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರಿ, ರಾಮ ಮಂದಿರ ಬಗ್ಗೆ ಮಾತಾಡ್ತೀರಿ, ರಾಮನ ಬಗ್ಗೆ ಮಾತಾಡ್ತೀರಿ. ಏನು ಉದ್ದೇಶ ನಿಮ್ಮದು? ನೀವು ಹೋರಾಟ ಮಾಡ್ಬೇಕಾದ್ರೆ ನೀಟ್ ವಿಷಯ ಇಟ್ಕೊಂಡು ಮಾಡಿರಿ. ನೀವು ಏನೇನೋ ಮಾತಾಡ್ತೀರಿ, ಏನು ಅದೇನು ಬೇರೆ ಬೇರೆ ದೇಶಗಳಲ್ಲಿ ನಡೆದಿದ್ದಲ್ಲ, ಶ್ರೀಲಂಕಾದಲ್ಲಿ ಆದಂಥ ಇಲ್ಲಿನೂ ಮಾಡ್ತೀವಿ, ನಮ್ಮ ಬಾಂಗ್ಲಾದೇಶದಲ್ಲಿ ಆದಂಥದ್ದು, ಆಮೇಲೆ ನೇಪಾಳದಲ್ಲಿ ಆಗಂಗ ಇಲ್ಲಿನೂ ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತೀರಿ. ನಿಮ್ಮ ಉದ್ದೇಶ ಏನದ? ಪಾರ್ಲಿಮೆಂಟ್ ಬೆಂಕಿ ಹಚ್ತೀವಿ ಅಂತ ಹೇಳ್ತೀರಿ. ಏನು ಕಾರಣ? ಉದ್ದೇಶ ಏನು ನಿಮ್ಮದು? ಅಂದ್ರೆ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಅಲ್ಲ ನಿಮ್ಮದು. ಈ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ತಾವೆಲ್ಲ ಈ ಥರ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇಡೀ ದೇಶದಲ್ಲಿ ನಾವು ಖಂಡನೆಯನ್ನು ಮಾಡ್ತೀವಿ. ಭಾರತೀಯ ಜನತಾ ಪಕ್ಷಕ್ಕೆ, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್.